ಪೆಟ್ರೋಲ್ ಅಥವಾ ಡೀಸೆಲ್ ಭರ್ತಿ ಮಾಡುವಾಗ ನಮಗೆ ಸರಿಯಾದ ಪ್ರಮಾಣದ ಇಂಧನ ಸಿಗುತ್ತಿದೆಯೇ ಎಂಬ ಅನುಮಾನ ಪ್ರತಿಯೊಬ್ಬ ವಾಹನ ಸವಾರನ ಮನಸ್ಸಿನಲ್ಲಿ ಇದ್ದೇ ಇರುತ್ತದೆ. ಕೆಲವರು ಇದರ ಗೊಂದಲ ನಿವಾರಿಸಲು 100, 200 ಅಥವಾ 500ರ ಬದಲಿಗೆ 110, 210 ಅಥವಾ 310ರಂತಹ ವಿಚಿತ್ರ ಮೊತ್ತಕ್ಕೆ ತುಂಬಿಸಿದ್ರೆ ಮೋಸವಾಗುವುದಿಲ್ಲ ಎಂದು ನಂಬುತ್ತಾರೆ. ಆದರೆ ಈ ಸಣ್ಣ ಮೊತ್ತದ ಟ್ರಿಕ್ ಕೆಲಸ ಮಾಡುವುದಿಲ್ಲ ಎಂದು ಪೆಟ್ರೋಲ್ ಪಂಪ್ನ ಓರ್ವ ಉದ್ಯೋಗಿ ವೈರಲ್ ವಿಡಿಯೋದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಈ ವಿಡಿಯೋದಲ್ಲಿ ಆ ಪೆಟ್ರೋಲ್ ಪಂಪ್ ಉದ್ಯೋಗಿ ಇಂಧನ ಭರ್ತಿ ಮಾಡುವಾಗ ಸರಿಯಾದ ಮತ್ತು ವಿಶ್ವಾಸಾರ್ಹ ತೈಲವನ್ನು ಪಡೆಯಲು ಜನರು ಅನುಸರಿಸಬೇಕಾದ 2 ಪ್ರಮುಖ ಮಾರ್ಗಗಳನ್ನು ಬಹಿರಂಗಪಡಿಸಿದ್ದಾರೆ. ಮೊದಲನೆಯದಾಗಿ ಇಂಧನದ ಸಾಂದ್ರತೆ ಅಂದರೆ ಡೆನ್ಸಿಟಿ ಪರಿಶೀಲಿಸಿ. ನಿಖರವಾದ ಇಂಧನವನ್ನ ಪಡೆಯಲು ನೀವು ಗಮನಿಸಬೇಕಾದ್ರೆ ಮೊದಲು ಮತ್ತು ಮುಖ್ಯ ಅಂಶವೆಂದರೆ ತೈಲದ ಸಾಂದ್ರತೆ. ಪೆಟ್ರೋಲ್ ಸಾಂದ್ರತೆ 720 ಮತ್ತು 775ರ ನಡುವೆ ಇರಬೇಕು. ಡೀಸೆಲ್ ಸಾಂದ್ರತೆ 820 ಮತ್ತು 860ರ ನಡುವೆ ಇರಬೇಕು. ಉದ್ಯೋಗಿಯ ಪ್ರಕಾರ ಸಾಂದ್ರತೆಯು ಇಂಧನದ ಶುದ್ಧತೆಯನ್ನ ಸೂಚಿಸುತ್ತದೆ ಮತ್ತು ಅದು ಕಲಬೆರಕೆಯಾಗಿದೆಯೇ ಇಲ್ಲವೇ ಎಂಬುದನ್ನು ತಿಳಿಸುತ್ತದೆ. ಸಾಂದ್ರತೆಯು ಈ ನಿರ್ದಿಷ್ಟ ವ್ಯಾಪ್ತಿಯಲ್ಲಿದ್ದರೆ ಮಾತ್ರ ನಿಮ್ಮ ವಾಹನಕ್ಕೆ ಇಂಧನ ತುಂಬಿಸಿಕೊಳ್ಳುವುದು ಸುರಕ್ಷಿತ. ಇನ್ನು ಎರಡನೇದಾಗಿ ಗಮನಿಸಬೇಕಾಗತ್ತೆ ಮೀಟರ್ನ 2ನೇ ಅಂಕಿ ಗಮನಿಸಿ. 2ನೇ ಪ್ರಮುಖ ಅಂಶವೆಂದರೆ ಪೆಟ್ರೋಲ್ ಪಂಪ್ ಯಂತ್ರದ ಮೀಟರ್. ಇಂಧನ ತುಂಬುವ ಮೊದಲು ಮೀಟರ್ 0ಯಿಂದ ಪ್ರಾರಂಭವಾಗುವುದನ್ನು ಎಲ್ಲರೂ ಗಮನಿಸುತ್ತಾರೆ. ಆದರೆ ಇದರ ನಂತರದ ಅಂಕಿಗಳ ಮೇಲೆ ನೀವು ನಿಜವಾಗಿ ಗಮನ ಹರಿಸಬೇಕು. 0ರ ನಂತರ ಮೀಟರ್ನ ಓದುವಿಕೆ 5ರಷ್ಟು ಹೆಚ್ಚಾಗಬೇಕು. ಮೀಟರ್ ನೇರವಾಗಿ 0ಯಿಂದ 10, 12 ಅಥವಾ 15ಕ್ಕೆ ಜಿಗಿದ್ರೆ ನೀವು ತಕ್ಷಣ ಅನುಮಾನ ವ್ಯಕ್ತಪಡಿಸಬೇಕು. ಇದು ಯಂತ್ರದಲ್ಲಿ ಅಕ್ರಮ ನಡೆದಿದೆ ಎಂಬುದರ ಸಂಕೇತವಾಗಿರಬಹುದು. ಈ ವಿಡಿಯೋ ಇನ್ಸ್ಟಾಗ್ರಾಂನಲ್ಲಿ ಲಕ್ಷಾಂತರ ಬಾರಿ ವೀಕ್ಷಿಸಲ್ಪಟ್ಟಿದೆ ಮತ್ತು ಈ ಸಲಹೆಗಳು ಬಳಕೆದಾರರಿಗೆ ಅತ್ಯಂತ ಉಪಯುಕ್ತ ಎಂದು ಪರಿಗಣಿಸಲ್ಪಟ್ಟಿದೆ. ಅನೇಕ ಜನರು ಈಗ ಹಣದ ಮೊತ್ತದ ಬದಲಿಗೆ ಲೀಟರ್ ಲೆಕ್ಕದಲ್ಲೇ ಪೆಟ್ರೋಲ್